ನಾನು ಫಸ್ಟ್ ಹೇಳಿದ ಮಾತು ಕೇಕ್ ಬೇಡ. ಕೇಕ್ ಬೇಡ ನನಗೆ. ನಾನು ಆರಾಮಾಗಿರ್ತೀನಿ. ಯೂಶಲಿ ಬರ್ತಡೇ ಎಲ್ಲರೂ ಫೋನ್ ಮಾಡ್ತಾರೆ ಹ್ಯಾಪಿ ಬರ್ತಡೇ ಅಂತ. ಬಟ್ ನನ್ ಬರ್ತಡೇ ಬಂದಾಗ ನಾನು ಎಲ್ಲರಿಗೂ ಫೋನ್ ಮಾಡ್ತೀನಿ, ನಾಳೆ ನನ್ನ ಬರ್ತಡೇ ಇದೆ, ಕ್ರಿಕೆಟ್ ಟೂರ್ನಮೆಂಟ್ ಇದೆ ನೈಟ್, ಎಲ್ಲರೂ ಬನ್ನಿ ಅಂತ ನಾನೇ ಫೋನ್ ಮಾಡಿದ್ದೀನಿ. ಸೌಂದರ್ಯ ಇದೊಂದು ಫಸ್ಟ್ ಕಂಪ್ಲೇಂಟ್. ಅದು ಗೊತ್ತಾಯ್ತು ನಂಗೆ. ಆಲ್ರೆಡಿ ತುಂಬಾ ಜನ ಹೇಳಿದ್ರು ಟೀಮ್ ಅಲ್ಲಿ ರಾತ್ರಿ ಕ್ರಿಕೆಟ್ ಇದೆ, ಅದಾದ್ಮೇಲೆ ಬರ್ಡೇ ಇದೆ. ಓಕೆ, ಸೊ ಅವಾಗ ಈ ಪ್ಲಾನ್ ಆದಾಗ ಅದು PRO ಟೀಮ್, ನಿಮ್ ಟೀಮ್ ಕಡೆಯಿಂದ ಸರ್ ಹೇಳಿದ್ ಫಸ್ಟ್ ಇದು ನನಗೆ ಕೇಕ್. ಸರಿ ಬರ್ತಡೇ ದಿನ ಮಾಡ್ತಾ ಇದೀವಿ, ಕೇಕ್ ಒಂದು ಕಟ್ ಮಾಡೋದು ಬೇಡ ಸ್ಟೇಜ್ ಮೇಲೆ, ಅದು ನನಗೆ ಒಂಚೂರು ಆಗಲ್ಲ ಅಂತ ಬಂದಿದ್ ಫಸ್ಟ್ ಕೆಲಸ ಕೇಕ್ ಕಟ್ ಮಾಡೋದು. ಅದು ಮೆಲ್ಟ್ ಆಗ್ತಿತ್ತು ಅಂತ ಬೇರೆ ಫಸ್ಟ್ ಕಟ್ ಮಾಡ್ಸೋಣ ಇನ್ನೊಂದು ಈ ಫಂಕ್ಷನ್ ಸ್ವಲ್ಪ ಸಂಧಿ ಸಮಾರಾಧನೆ ನಡೆದಂಗೆ ಆಗಿದೆ ನನ್ನ ಲೈಫಲ್ಲಿ. ಯಾಕಂದ್ರೆ ಏರುಪೇರಲ್ಲೇ ಇದ್ದ ಮೂವಿ ಬೇರೆ ಬೇರೆ ವರ್ಷದಲ್ಲಿ ಶುರು ಮಾಡಿದ್ ನಾನು, ಬಟ್ ಎಲ್ಲ ರಿಲೀಸ್ ಟೈಮಲ್ಲಿ ಒಟ್ಟಿಗೆ ಹೋಗ್ಬಿಟ್ಟಿದೆ. ಸೊ ಈ ಮೂವಿನ ಆಕ್ಚುಲಿ ನವೆಂಬರ್ 14th ಅಂತ ಪ್ಲಾನ್ ಮಾಡ್ಕೊಂಡು ನಾವು ಯಾವಾಗ ಕುಂಬಳಕಾಯಿ ಹೊಡೆದಾಗ ನವೆಂಬರ್ 14ಗೆ ಈ ಮೂವಿ ಅಂತ ಪ್ಲಾನ್ ಮಾಡ್ಕೊಂಡು, ಬಟ್ ಅದು ಡಿಸೆಂಬರ್ 25th ಅಂತ ಪ್ಲಾನ್ ಮಾಡ್ಕೊಂಡು, ಬಟ್ ಡಿಸೆಂಬರ್ 25th ದೊಡ್ಡ ಮೂವೀಸ್ ಬರ್ತಿರೋದ್ರಿಂದ ಸೊ ನಾವು ಅರ್ಲಿ ಆಗೋಣ ಅಂತ ಗತವೈಭವ ನವೆಂಬರ್ 14th ಪ್ಲಾನ್ ಮಾಡ್ಕೊಂಡು ಅವಾಗ ಸರಿ ಅಂದ್ಬಿಟ್ಟು ಇದು ಗತವೈಭವದಲ್ಲಿ ಸುನಿ ಸಿನಿಮಾಸ್ ಇದೆ, ಇದ್ರಲ್ಲಿ ರಾಮ್ ಮೂವೀಸ್ ಸುನಿ ಸಿನಿಮಾಸ್ ಇದ್ದಂಗೆನೆ. ಸೊ ಇದ್ರಲ್ಲೂ ನಾನು ಏನ್ ಕ್ಲಾರಿಟಿ ಬೇಕಾದ್ರೂ ತಗೋದು. ಸೊ ನಾನು ಒಂದೇ ಮಾತಲ್ಲಿ ಕೊಟ್ಟೆ, VFX ಅವರು ಎಲ್ಲರೂ ಬಂದು ಒಂದು ಮೀಟಿಂಗ್ ಮಾಡಿದ ತಕ್ಷಣ ನಾನು ಹೇಳ್ದೆ, ಇಲ್ಲ ನವೆಂಬರ್ 14th ಗತವೈಭವನ ಆಮೇಲೆ ನಾನು ಬರ್ತೀನಿ, ಅದನ್ನ ಹೇಳ್ಕೋಬಹುದು ಅಂತ ಹೇಳಿ ಪುಷ್ ಮಾಡ್ಕೊಂಡು. ಸೊ ನಾನು ಫಸ್ಟ್ ಈ ಮೂವಿಲಿ ಎಲ್ರಿಗೂ ನಾನು ಕ್ಷಮೆ ಕೇಳ್ಬೇಕು. ಯಾಕಂದ್ರೆ ಈ ಮೂವಿಲಿ ಬುಗುರಿ ತರ ಆಡ್ಸ್ಕೊಬಿಟ್ಟಿದೀನಿ, ಯಾವಾಗ ಪುಷ್ ಮಾಡ್ಕೊಂಡು ಅಂದ್ರೆ ಏನೋ ರಿಲೀಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂತೀವಿ. ಈ ಮೂವಿ ಪ್ರಾಡಕ್ಟ್ ರೆಡಿಯಾಗಿ 1 ವರ್ಷ ಆಯ್ತು, ನಾವೆಲ್ಲರೂ ಮೂವಿ ನೋಡಿ 1 ವರ್ಷ ಆಗಿದೆ ಆಲ್ಮೋಸ್ಟ್. ಸೊ ಏನೋ ಹೇಳಿ ಪುಷ್ ಮಾಡ್ತಾನೆ ಇದೀನಿ, ನಾನು ಪುಷ್ ಮಾಡ್ಕೊಂಡೆ ಮುಂದೆ. ಸೊ ಈ ಸಾಂಗ್ ರಿಲೀಸ್ ಅಂತ ಶೀಲಂ ಫಿಕ್ಸ್ ಆಗ್ಬಿಟ್ಟಿದ್ರು. ಅವ್ರು ಜಸ್ಟ್ ಕಾಯ್ತಿದ್ರು ಅಷ್ಟೇ, ಯಾವ್ದಾರ ಒಂದು ಒಳ್ಳೆ ಡೇಟ್ ಬೇಕು ಅಂತ. ಸೊ ಫಸ್ಟ್ ಇದು ಇವ್ರು ಸರ್ಪ್ರೈಸ್ ಆಗಿ ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರೆಲ್ಲರೂ. ಸಾಂಗ್ ಸರಿಗಮಪ ಇಂದ ಫೋನ್ ಬರುತ್ತೆ, ನಿಮ್ ಸಾಂಗ್ ರಿಲೀಸ್ಗೆ ಈ ಡಾಕ್ಯುಮೆಂಟ್ಸ್ ಹಿಂಗ್ ಕಳಿಸ್ಗೆ ಅಂತ. ನಾನು ಈ ಸರಿಗಮಪ ಇಂದ ಸಾಂಗ್ ರಿಲೀಸ್ ಹೆಂಗೆ, ಡಾಕ್ಯುಮೆಂಟ್ಸ್ಗಳು ಯಾವ್ದು ಹೇಗೆ ಅಂತ ಆಮೇಲೆ ನಾನು ಕೇಳಿದೆ, ಇಲ್ಲ ಹಿಂಗ ಏನಾದ್ರು ಪ್ಲಾನ್ ನಡೀತಿದ್ಯಾ ಅಂತ. ಹೌದು, ಈ ರೀತಿ 1 ಶಾರ್ಟ್ ಸಾಂಗ್ ಹಿಂಗ್ ಬಿಡೋಣ ಅಂತ. ಓಕೆ, ಮಾಡ್ತಾ ಇದೀವಿ, ಪಬ್ಲಿಸಿಟಿ ಮಾಡೋಣ ಅಂದ್ಬಿಟ್ಟು ಸರಿ ಪ್ರೆಸ್ ಮೀಟ್ ಅರೇಂಜ್ ಮಾಡೋಣ ಅಂತ ಹೇಳಿ ಈ ರೀತಿ ಬಂದು ಈ ಸಾಂಗ್ ಮೂವಿಲಿ ಬೇರೆ ಬೇರೆ ಸಿಚುವೇಶನ್ಸ್ ಅಲ್ಲಿ ಬರುತ್ತೆ, ಅದಕ್ಕೆ ತಕ್ಕನಾಗಿ ಬರ್ದಿದಂತ ಸಾಂಗ್ ಇದು. ಬಟ್ ರಮೇಶ್ ಸರ್ ಹೇಳಿದ್ರು, ಅಂದ್ರೆ ಈ ಸಾಂಗ್ ಒಂದ್ ಫ್ಲೋರ್ ಬಂದ್ರೆ ಐಡಿಯಾ ಚೆನ್ನಾಗಿರುತ್ತೆ, ಸೊ ಇದನ್ನ ಹೇಗಾದ್ರೂ ಪ್ರಮೋಷನ್ ಸಾಂಗ್ ತರ ಈ ರೀತಿ ಮಾಡೋಣ ಅಂತ. ಸೊ ಆಮೇಲೆ ಈ ರೀತಿ ಟೆಕ್ನಿಷಿಯನ್ಸ್ ನನ್ನ ಜೊತೆ ಇದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ನಾನು ನೆಕ್ಸ್ಟ್ ಸಿನಿಮಾನ 1 ಟೇಕಲ್ ತಗೊಂತೀನಿ ಅಂತ, ಇಡೀ ಸಿನಿಮಾನ 1 ಟೇಕಲ್ ತಗೊಂತೀನಿ ಅಂದ್ರೆ ಇವ್ರು ಹೆಗ್ಲ ಮೇಲೆ ಹಾಕೊಳ್ತಾರೆ ಅಂದ್ರೆ ನಾನು ಇಡೀ ಸಿನಿಮಾನ 1 ಟೇಕಲ್ ತಗೋದು. ಯಾಕಂದ್ರೆ ನಾನು ಏನ್ ಬೇಕಾದ್ರೂ ಹೇಳ್ಬೋದು. ಸೊ ಈ ಸಾಂಗ್ ಹೇಳ್ದೆ, ಓಕೆ ಈ ರೀತಿ ಮಾಡ್ಕೊಳ್ಳೋಣ, 1 ಟೇಕಲ್ 1 ಶಾರ್ಟ್ ಅಲ್ಲಿ ತಗೊಳ್ಳೋಣ ಅಂತ. ಸರಿ ಅಂತ ಅದಕ್ಕೆ ಪ್ರಿಪರೇಷನ್ಸ್ ಶುರುವಾಯ್ತು. ಸೊ ಪ್ರಾಕ್ಟೀಸ್ ಮಾಡಿದ್ರು ಇವರೆಲ್ಲರೂ ತುಂಬಾ ದಿವಸ ಬಿಟ್ಕಲ್ಲ. ಬಟ್ ಆಕ್ಚುಯಲ್ ವರ್ಕ್ಗೂ ಮತ್ತೆ ಪ್ಲಾನಿಂಗ್ಗೂ ಹೇಗಿರುತ್ತೆ ಅಂದ್ರೆ, ಇವ್ರು ಈ ರೀತಿ ಒಂದು ಹಾಲ್ ಅಲ್ಲಿ ರಿಹರ್ಸಲ್ ಮಾಡಿದ್ರು, ಇಲ್ಲೋದ್ರು ಪಟ್ ಅಂತ, ಇಲ್ಲಿ ಬಂದ್ರು ಕ್ಯಾಮ್ರಾದವ್ರು ಹಿಂಗ್ ಅನ್ಕೊಂಡ್ರು. ಬಟ್ ನಾವು ಓಕೆ ಸಾಂಗ್ ಶೂಟ್ ದಿವಸ ಪ್ಲೇಸ್ಮೆಂಟ್ ಎಲ್ಲ ತಗೊಂಡಾಗ ಕ್ಯಾಮ್ರಾಮನ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಇಲ್ಲಿಂದ ಇಲ್ಲಿ ಬರಕ್ ಡಿಸ್ಟೆನ್ಸ್ ಜಾಸ್ತಿ ಇದೆ ಆ ರೀತಿ ಅಂತ. ಸರಿ ಎಲ್ಲ ಆಯ್ತು, ಫಸ್ಟ್ ಟೇಕ್ ಆಯ್ತು. ಇವ್ರು ಅಂದ್ರೆ ಅದು ಫಾಲೋ ಫೋಕಸ್, ಇವ್ರು ಎಲ್ಲಿ ಹೋಗ್ತಾರೆ ಅಲ್ಲಿಗೆ ಲೈಟ್ ಆನ್ ಮಾಡಬೇಕು. ನಂಬರ್ಸ್ ಕೊಟ್ಕೊಂಡಿದ್ರು, ನೀವು ಫಸ್ಟ್ ಸಾಂಗ್ ಬಿಫೋರ್ ನೋಡ್ಬೇಕಾಯ್ತು. ಈ ಬಿಲ್ಡಿಂಗ್ ಪಕ್ಕ ಆರ್ಕಿಟೆಕ್ಚರ್ ಒಂದು ಇದು ಇಟ್ಕೊಂಡಿರ್ತಾರಲ್ಲ, ಆ ರೀತಿ ಇಟ್ಕೊಂಡು ವಿಲಿಯಂ ಸರ್ ಮಧು ಸರ್ ವರ್ಕ್ ಮಾಡ್ತಾ ಇದ್ರು. ನಾನು ನೋಡ್ತಿದ್ದೆ, ಈ 7 ಇಂದ 9 ಬರ್ಬೇಕು, ಈ ರೀತಿ ಸ್ಕೇಲ್ ಎಲ್ಲ ಹಾಕಿ ಇದು ಮಾಡ್ತಾ ಇದ್ರು. ಓಕೆ ಈ ರೀತಿ ಶೂಟ್ ಆಗ್ತಿದೆ ಅಂತ. ಸೊ ಆಮೇಲೆ ಫಸ್ಟ್ ಟೇಕ್ ಅಲ್ಲಿ ಹೋದ್ರು, ಅರ್ಧದಲ್ಲಿ ಎಲ್ಲ ಇವ್ರ ಮೇಲೆ ಲೈಟ್ ಹಾಕೋದನ್ನ ತೆಗೆದು ಬೇರೆ ಕಡೆ ಲೈಟ್ ಹಾಕ್ತಾ ಶಾರ್ಟ್ ಕಟ್ ಆಯ್ತು. 2ನೇದು ಎಲ್ಲ ಸೆಂಟ್ರಲ್ ಕಟ್ ಆಯ್ತು. 3ನೇದು ನಕ್ತು. 5ನೇದು ಪ್ರೊಡ್ಯೂಸರ್ ಮಾತಾಡ್ತಾನೆ ಕಟ್ ಆಯ್ತು. ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಈ ಶಾರ್ಟ್ ಇಲ್ಲೇ ಕಟ್ ಆಯ್ತಲ್ಲ ಅಂತ. ಇಲ್ಲಿದ್ರೆ ಇದು ಅಫ್ಕೋರ್ಸ್ 13ನೇ 14ನೇ ಅಂದ್ರೆ ಆರ್ಟಿಸ್ಟ್ ಎನರ್ಜಿ ಹೋಗ್ಬಿಟ್ಟಿದೆ ಪಾಪ. ಅವ್ರು ಮಾಡಿ 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 ಬಿದ್ದು ಒಂದು ಫ್ಲೋರ್ ಮೂಮೆಂಟ್ ಇದ್ದಿಲ್ಲ. ಶೀಲಮ್ಮು ಫಸ್ಟ್ ಶಾರ್ಟು ಮೀನ್ ಹೋದಂಗ್ ಹೋಗಿದ್ರು, ಈಗ ಹೋದಂಗ್ ಅಂದ್ರೆ ನಮ್ಮ ಹತ್ರ ಇದೆ, ಇದ್ರ ಮೇಕಿಂಗ್ ಒಂದು ವಿಡಿಯೋ ಇದೆ ನಮ್ದು. ಅದು ಬಿಡಿ ಸರ್, ಪ್ರಮೋಷನ್ ನೆಕ್ಸ್ಟ್ ಬಿಡ್ತೀವಿ. ಬಟ್ ವಿಪರ್ಯಾಸ ಏನಂದ್ರೆ ಫೈನಲ್ 14ನೇ ಟೇಕ್